ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ನೋಡೋಣ. ಈಗ ಇಲ್ಲಿ ಫಸ್ಟ್, ವಾಟ್ ಈಸ್ ಡೈರೆಕ್ಟ್ ಟ್ಯಾಕ್ಸಸ್? ಸೊ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಡೈರೆಕ್ಟಾಗಿ ನಾವು ಗೌರ್ಮೆಂಟಿಗೆ ಪೇಮೆಂಟ್ ಮಾಡ್ತೀವಿ ಟ್ಯಾಕ್ಸನ್ನು. ಸೊ ಇಲ್ಲಿ ಬರ್ಡನ್ ಆಫ್ ಟ್ಯಾಕ್ಸ್ ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮೀನ್ಸ್ direct taxes are the taxes that are directly paid to the government by the taxpayer. It charges the person directly by the government. The burden of the taxes cannot be transferred from one person to another person. For example, income tax. So income tax is a direct tax. So ಇಲ್ಲಿ direct ಆಗಿ ಪೇಮೆಂಟ್ ಮಾಡ್ತೀವಿ, ಜೊತೆಗೆ burden of taxes cannot be transferred. Then what is previous year? ಪ್ರೀವಿಯಸ್ ಇಯರ್ ಅಂದರೆ ಯಾವ ವರ್ಷ ನಾವು ಇನ್ಕಮ್ ಅರ್ನ್ ಮಾಡಿರ್ತೀವಿ ಅದನ್ನು ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಇದು ಅಸೆಸ್ಮೆಂಟ್ ಇಯರ್ಗಿಂತ ಮುಂಚೆ ಬರೋದು. ಓಕೆ, ಅಸೆಸ್ಮೆಂಟ್ ಇಯರ್ದ ಹಿಂದಿನ ವರ್ಷಕ್ಕೆ ನಾವು ಪ್ರೀವಿಯಸ್ ಇಯರ್ ಅಂತ ಹೇಳ್ತೀವಿ. ಸೊ ಪ್ರೀವಿಯಸ್ ಇಯರ್ ಈಸ್ ದ ಫೈನಾನ್ಷಿಯಲ್ ಇಯರ್ ಇಮಿಡಿಯೇಟ್ಲಿ ಪ್ರೆಸಿಡಿಂಗ್ ದ ಅಸೆಸ್ಮೆಂಟ್ ಇಯರ್. ಈಗ ಅಸೆಸ್ಮೆಂಟ್ ಇಯರ್ 2020-21ಗೆ ಪ್ರೀವಿಯಸ್ ಇಯರ್ ವಿಲ್ ಬಿ 2019-20. The year in which the income is earned is known as previous year. So ನೀವು ಮೇನ್ ನೆನಪಿಟ್ಕೊಳ್ಳೋದು, ಒನ್ ಈಸ್ ಪ್ರೆಸಿಡಿಂಗ್ ದ ಅಸೆಸ್ಮೆಂಟ್ ಇಯರ್, ಇನ್ನೊಂದು ದ ಇನ್ಕಮ್ ಈಸ್ earned. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ವಾಟ್ ಈಸ್ ಅಸೆಸ್ಮೆಂಟ್ ಇಯರ್? ಸೊ ಅಸೆಸ್ಮೆಂಟ್ ಇಯರ್ ಅಂದರೆ ಪ್ರೀವಿಯಸ್ ಇಯರ್ ಆದಮೇಲೆ ಬರುವಂಥ ಇಯರ್, ಇದು 12 ಮಂತ್ಸ್ದಿರುತ್ತೆ. ಸೊ ಈ ಅಸೆಸ್ಮೆಂಟ್ ಇಯರಲ್ಲಿ ನಾವೇನು ಇನ್ಕಮ್ ಅರ್ನ್ ಮಾಡಿರ್ತೀವಿ ಇಲ್ಲಿ ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀವಿ. ಓಕೆ, ದ ಆನ್ಸರ್ ಈಸ್ ಅಸೆಸ್ಮೆಂಟ್ ಇಯರ್ ಮೀನ್ಸ್ ಅ ಪೀರಿಯಡ್ ಆಫ್ 12 months commencing on 1st April of every year and ending on 31st March of next year. Assessment year is the financial year immediately succeeding the previous year. ಸೊ ಇದನ್ನು ನಾವು ಟ್ಯಾಕ್ಸ್ ಪೇಮೆಂಟ್ ಇಯರ್ ಅಂತಲೂ ಹೇಳ್ತೀವಿ. ಸೊ ಫಾರ್ ದ ಪ್ರೀವಿಯಸ್ ಇಯರ್ 2019-20 ಅಸೆಸ್ಮೆಂಟ್ ಇಯರ್ ವಿಲ್ ಬಿ 2020-21. ಸೊ ಇದನ್ನು ನೀವು ಇಮಿಡಿಯೇಟ್ಲಿ ಸಕ್ಸೀಡಿಂಗ್ ದ ಪ್ರೀವಿಯಸ್ ಇಯರ್ ಅಂತ ಹೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಹೂ ಈಸ್ ಆ್ಯನ್ ಅಸೆಸ್ಸಿ? ಸೊ ಅಸೆಸ್ಸಿ ಅಂದರೆ ಯಾರ ಹತ್ರ ಗೌರ್ಮೆಂಟವರು ಟ್ಯಾಕ್ಸ್ ಅಥವಾ ಯಾವುದೇ ಅಮೌಂಟನ್ನು ಕಲೆಕ್ಟ್ ಮಾಡ್ತಾರೋ ಅವರಿಗೆ ನಾವು ಅಸೆಸ್ಸಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಆನ್ಸರ್ ಈಸ್ ಅಸೆಸ್ಸಿ means a person from whom any other sum of money, that is interest and penalty ಇರ್ಬೋದು, ಟ್ಯಾಕ್ಸ್ ಜೊತೆಗೆ ಇಂಟ್ರೆಸ್ಟ್ ಮತ್ತು ಪೆನಾಲ್ಟಿನೂ ಇರ್ಬೋದು, is payable under the Income Tax Act and includes other person. So legal representative of a deceased person, guardian of a minor, etc. ಸೊ ಅಸೆಸ್ಸಿಯಲ್ಲಿ ರೆಪ್ರೆಸೆಂಟೇಟಿವ್ ಅಸೆಸ್ಸಿ ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಯಾರ ಕಡೆಯಿಂದ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾರೋ ಅವರಿಗೆ ನಾವು ಅಸೆಸ್ಸಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಅ ಪರ್ಸನ್? ಸೊ ಇನ್ಕಮ್ ಟ್ಯಾಕ್ಸಲ್ಲಿ 7 ಜನಕ್ಕೆ ನಾವು ಪರ್ಸನ್ ಅಂತ ಹೇಳ್ತೀವಿ. ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 31, ದ ಟರ್ಮ್ ಪರ್ಸನ್ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್: ಆ್ಯನ್ ಇಂಡಿವಿಜುವಲ್, HUF, ಫರ್ಮ್, ಕಂಪನಿ, ಲೋಕಲ್ ಅಥಾರಿಟಿ, association of person or body of individuals, artificial judicial persons. ಸೊ ಇವರಿಗೆ ಪರ್ಸನ್ ಅಂತ ಹೇಳ್ತೀವಿ. ಇಲ್ಲಿ ಫರ್ಮ್ ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿ. ಸೊ ನೆಕ್ಸ್ಟ್ ಕ್ವಶನ್, ಹೂ ಈಸ್ ಡೀಮ್ಡ್ ಅಸೆಸ್ಸಿ? ಡೀಮ್ಡ್ ಅಂದರೆ ಅಸೆಸ್ಸಿ ಅಲ್ಲ ಅಂದ್ರೂ ಅವರಿಗೆ ನಾವು ಅಸೆಸ್ಸಿ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಡೀಮ್ಡ್ ಅಸೆಸ್ಸಿ. ಅಂದರೆ ಒಬ್ಬರ ಅಸೆಸ್ಸಿ ಬದಲಾಗಿ ಇನ್ನೊಬ್ಬರು ಅವ್ರ ಬದಲಾಗಿ ಪೇಮೆಂಟ್ ಮಾಡ್ತಾರೆ. ಸೊ ಅವರಿಗೆ ನಾವು ಡೀಮ್ಡ್ ಅಸೆಸ್ಸಿ ಅಂತ ಹೇಳ್ತೀವಿ. ದ ಆನ್ಸರ್ ಈಸ್ ಅ ಪರ್ಸನ್ ಮೇ ನಾಟ್ ಬಿ ಲಯಬಲ್ ಓನ್ಲಿ ಫಾರ್ ಹಿಸ್ ಓನ್ ಇನ್ಕಮ್ ಆರ್ ಲಾಸ್ ಬಟ್ ಆಲ್ಸೋ ಆನ್ ದ ಇನ್ಕಮ್ ಆರ್ ಲಾಸ್ ಆಫ್ ದಿ ಅದರ್ ಪರ್ಸನ್. ಸೊ ತಮ್ಮ ಇನ್ಕಮ್ ಜೊತೆಗೆ ಬೇರೆದವ್ರದ್ದು ಇನ್ಕಮ್ ಮೇಲೂ ಟ್ಯಾಕ್ಸ್ ಪೇಮೆಂಟ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಗಾರ್ಡಿಯನ್ ಆರ್ ಮೈನರ್, ಲ್ಯುನಾಟಿಕ್ಸ್, ಏಜೆಂಟ್ ಆಫ್ ಅ ನಾನ್ ರೆಸಿಡೆಂಟ್. ಸೊ ಇವರಿಗೆಲ್ಲ ನಾವು ಡೀಮ್ಡ್ ಅಸೆಸ್ಸಿ ಅಂತ ಹೇಳ್ತೀವಿ. Then what is the period of previous year for newly started business on 1st of September 2019? ಸೊ ಈಗ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಸೊ ಯಾವ ಡೇಟಿಂದ ಬಿಸ್ನೆಸ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಂದ 31st ಮಾರ್ಚ್ವರೆಗೂ ದಟ್ ವಿಲ್ ಬಿ ದ ಪ್ರೀವಿಯಸ್ ಇಯರ್.
ಸೊ ಫಸ್ಟ್ ಪ್ರೀವಿಯಸ್ ಇಯರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ 31st ಮಾರ್ಚ್ವರೆಗೂ ಪ್ರೀವಿಯಸ್ ಇಯರ್ ಅಂತ ಆಗುತ್ತೆ. ಸೊ ಇಲ್ಲಿ ಕ್ವಶನಲ್ಲಿ ಫಸ್ಟ್ ಸೆಪ್ಟೆಂಬರ್ 2019 ಅಂದಿದ್ದಾರೆ. ಸೊ ಫಸ್ಟ್ ಸೆಪ್ಟೆಂಬರ್ 2019ಇಂದ 31st ಮಾರ್ಚ್ 2020ವರೆಗೂ ಪ್ರೀವಿಯಸ್ ಇಯರ್. ಓಕೆ, ಇದು ಫಸ್ಟ್ ಪ್ರೀವಿಯಸ್ ಇಯರ್ 7 ಮಂತ್ಸ್ದಷ್ಟೇ ಆಗಿರ್ಬೋದು. ಸೊ ಲೆಸ್ ದೆನ್ 12 ಮಂತ್ಸ್ ಆಗಿರ್ಬೋದು. So answer is, if a new business is started on the 1st of September 2019, then the first previous year will be a period of only 7 months, that is from 1/9/2019 to 31st March 2020. Okay, next residential status ಅಲ್ಲಿ ಬರೋ ಕ್ವಶನ್ಸ್ ನೋಡೋಣ. Who is a residential individual? ಸೊ ಇಲ್ಲಿ ರೆಸಿಡೆಂಟ್ ಇಂಡಿವಿಜುವಲ್ ಅಂದರೆ ಬೇಸಿಕ್ ಕಂಡೀಷನ್ಸ್ ಯಾರು ಫುಲ್ಫಿಲ್ ಮಾಡಿರ್ತಾರೆ, ಆಮೇಲೆ ಸಬ್ಸಿಕ್ವೆಂಟ್ ಅಡಿಷ್ನಲ್ ಕಂಡೀಷನ್ಸ್ ಯಾರು ಫುಲ್ಫಿಲ್ ಮಾಡಿರ್ತಾರೆ ಅವರಿಗೆ ನಾವು ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆ್ಯನ್ ಇಂಡಿವಿಜುವಲ್ ಈಸ್ ಸೇಡ್ ಟು ಬಿ ರೆಸಿಡೆಂಟ್ ಇನ್ ಇಂಡಿಯಾ ಇನ್ ಎನಿ ಪ್ರೀವಿಯಸ್ ಇಯರ್ ಇಫ್ ಹಿ ಸ್ಯಾಟಿಸ್ಫೈಸ್ ಎನಿ ಆಫ್ ದ 2 ಬೇಸಿಕ್ ಕಂಡೀಷನ್ ಆ್ಯಂಡ್ ಬೋತ್ ದ ಸಬ್ಸಿಕ್ವೆಂಟ್ ಕಂಡೀಷನ್ಸ್. ಸೊ ಬೇಸಿಕ್ ಕಂಡೀಷನ್ಸಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಆಮೇಲೆ ಸಬ್ಸಿಕ್ವೆಂಟ್ ಕಂಡೀಷನಲ್ಲಿ 2 ಕಂಡೀಷನ್ಸ್ ಫುಲ್ಫಿಲ್ ಮಾಡಿದರೆ ಅವರಿಗೆ ನಾವು ರೆಸಿಡೆಂಟ್ ಇಂಡಿವಿಜುವಲ್ ಅಂತ ಹೇಳ್ತೀವಿ. ದೆನ್ ಹೂ ಈಸ್ ನಾನ್ ರೆಸಿಡೆಂಟ್ ಇಂಡಿವಿಜುವಲ್? ಇಲ್ಲಿ ಬೇಸಿಕ್ ಕಂಡೀಷನ್ಸ್ ಯಾರು ಫುಲ್ಫಿಲ್ ಮಾಡಿರೋಂಗಿಲ್ಲ ಅವರಿಗೆ ನಾವು ನಾನ್ ರೆಸಿಡೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸಬ್ಸಿಕ್ವೆಂಟ್ ಕಂಡೀಷನ್ಸ್ಗೆ ಅಪ್ಲಿಕೇಬಲ್ ಆಗೋದಿಲ್ಲ, ಅದನ್ನು ಇಗ್ನೋರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆ್ಯನ್ ಇಂಡಿವಿಜುವಲ್ ಈಸ್ ಸೇಡ್ ಟು ಬಿ ನಾನ್ ರೆಸಿಡೆಂಟ್ ಇನ್ ಇಂಡಿಯಾ ಇನ್ ಎನಿ ಪ್ರೀವಿಯಸ್ ಇಯರ್ if he fails to satisfy any of the 2 basic conditions. It is immaterial that whether he has satisfied the subsequent conditions or not. Subsequent conditions fulfill ಮಾಡಿದಾರೋ ಇಲ್ಲೋ ಅದನ್ನು ನಾವು ಲೆಕ್ಕಕ್ಕೆ ತೊಗೊಳಂಗಿಲ್ಲ. ಓನ್ಲಿ ಬೇಸಿಕ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಲಿಲ್ಲ ಅಂದರೆ he will be called non-resident individual. Okay, next question. What is agriculture income? ಸೊ ಇಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅಂದರೆ ಸೊ ಯಾವ್ದು ಅಗ್ರಿಕಲ್ಚರ್ ಲ್ಯಾಂಡ್ಲಿಂದ ರೆಂಟ್ ಬಂದಿರ್ಬೋದು ಅಥವಾ ರೆವಿನ್ಯೂ ಬಂದಿರ್ಬೋದು, ಯಾವ ಲ್ಯಾಂಡ್ ಅಗ್ರಿಕಲ್ಚರ್ ಪರ್ಪಸ್ ಯೂಸ್ ಮಾಡಿರ್ತೀವಲ್ಲ ಅಲ್ಲಿಂದ ಅದನ್ನಂತ ಹೇಳ್ತೀವಿ. ಇಲ್ಲಾಂದರೆ ಅಗ್ರಿಕಲ್ಚರ್ ಆಪ್ರೇಷನ್ ಮಾಡಿ ಅಲ್ಲಿಂದ ಏನು ಇನ್ಕಮ್ ಬಂದಿರುತ್ತೆ, ಅಥವಾ ಸೊ ಯಾವುದೇ ಫಾರ್ಮ್ ಹೌಸ್ ಇರುತ್ತೆ ಅಲ್ಲಿಂದ ಏನಾದರೂ ಇನ್ಕಮ್ ಬಂತಂದರೆ ಅದನ್ನು ನಾವು ಕೂಡ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಕಾರ್ಡಿಂಗ್ ಟು ಸೆಕ್ಷನ್ 2 subsection 1A, the term agriculture income includes any rent or revenue derived from the land which is situated in India and is used for the agriculture purpose. ಒಂದು ಅಗ್ರಿಕಲ್ಚರ್ ಪರ್ಪಸ್ಗೆ ಅದು ಯೂಸ್ ಮಾಡಿರಬೇಕು, ಆಮೇಲೆ ಅದು ಇಂಡಿಯಾದಲ್ಲಿ ಇರಬೇಕು ಲ್ಯಾಂಡ್. ಸೊ ಫಾರಿನಲ್ಲಿ ಲ್ಯಾಂಡ್ ಇತ್ತಂದರೆ ಅದನ್ನು ನಾವು ಎಕ್ಸಮ್ಟೆಡ್ ಆಗೋದಿಲ್ಲ. ಸೊ ಅಗ್ರಿಕಲ್ಚರ್ ಇನ್ಕಮ್ ಇನ್ ಇಂಡಿಯಾ ಈಸ್ ಎಕ್ಸಮ್ಟೆಡ್. So next is any income derived from land by agriculture operations, then any income from the farmhouse if certain conditions are satisfied is also called agriculture income. So next question, what do you mean by gratuity? So gratuity na ಎಂಪ್ಲಾಯಿಗೆ ಅವ್ರು ಯಾರು ಸರ್ವಿಸಸ್ ಮಾಡಿರ್ತಾರೆ ಸೊ ಅವರಿಗೆ ನಾವು ಗ್ರ್ಯಾಚ್ಯುಟಿಯನ್ನು ಕೊಟ್ಟಿರ್ತಾರೆ. ಸೊ ಗ್ರ್ಯಾಚ್ಯುಟಿ ಈಸ್ ಪೇಯ್ಡ್ ಫಾರ್ ಅ ಲಾಂಗ್ ಆ್ಯಂಡ್ meritorious services rendered by an employee. With the enactment of Payment of Gratuity Act 1972, gratuity payment has become legally compulsory. ಈಗಂತೂ ಇದು ಕಂಪಲ್ಸರಿ ಆಗಿಬಿಟ್ಟಿದೆ. ಓಕೆ, ದೆನ್ ವಾಟ್ ಈಸ್ ಕಮ್ಯುಟೇಷನ್ ಆಫ್ ಪೆನ್ಷನ್? ಸೊ ಇಲ್ಲಿ ಪೆನ್ಷನ್ ಅಂದರೆ ಪ್ರತಿ ತಿಂಗಳ ಬರುವಂಥ ಒಂದು ಅಮೌಂಟ್ ಆಫ್ಟರ್ ರಿಟೈರ್ಮೆಂಟ್. ಬಟ್ ಕಮ್ಯುಟೇಷನ್ ಅಂದರೆ ಸೊ ಇದು ಮಂತ್ಲಿ ಪೆನ್ಷನ್ ಏನಿರುತ್ತಲ್ಲ ಅದನ್ನು ಒಂದು ಲಮ್ಸಮ್ ಅಮೌಂಟಲ್ಲಿ ಕನ್ವರ್ಟ್ ಮಾಡಿಕೊಂಡು ಏನು ರಿಸೀವ್ ಮಾಡ್ತೀವಲ್ಲ ಅದಕ್ಕೆ ಕಮ್ಯುಟೇಷನ್ ಆಫ್ ಪೆನ್ಷನ್ ಅಂತ ಹೇಳ್ತೀವಿ. ಸೊ ಕಮ್ಯುಟೇಷನ್ ಆಫ್ ಪೆನ್ಷನ್ ಮೀನ್ಸ್ ಕನ್ವರ್ಷನ್ ಆಫ್ ಫ್ಯೂಚರ್ ರೈಟ್ ಆಫ್ ಮಂತ್ಲಿ ಪೆನ್ಷನ್ ಇಂಟು ಲಮ್ಸಮ್ ಅಮೌಂಟ್ ಆಫ್ಟರ್ ರಿಟೈರ್ಮೆಂಟ್, ಅದಕ್ಕೆ ನಾವು ಕಮ್ಯುಟೇಷನ್ ಆಫ್ ಪೆನ್ಷನ್ ಅಂತ ಹೇಳ್ತೀವಿ. ದೆನ್ ವಾಟ್ ಡು ಯು ಮೀನ್ ಬೈ ಪರ್ಕ್ವಿಸಿಟ್ಸ್? ಸೊ ಇಲ್ಲಿ ಪರ್ಕ್ವಿಸಿಟ್ಸ್ ಅಂದರೆ ಸೊ ದಿಸ್ ಈಸ್ ಅ ಎಕ್ಸ್ಟ್ರಾ ಬೆನಿಫಿಟ್, ಎಂಪ್ಲಾಯರ್ ಕಡೆಯಿಂದ ಬೆನಿಫಿಟ್ ಅಥವಾ ಫೆಸಿಲಿಟಿ ಏನು ಸಿಕ್ಕಿರುತ್ತಲ್ಲ ಇದು ಕ್ಯಾಶಲ್ಲಿಗಿಂತ ಕೈಂಡಲ್ಲಿನೇ ಜಾಸ್ತಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾವು ಪರ್ಕ್ವಿಸಿಟ್ಸ್ ಅಂತ ಹೇಳ್ತೀವಿ. ಸಮ್ಟೈಮ್ಸ್ ಇಟ್ ಮೇ ಬಿ ಗಿವನ್ ಇನ್ ಅ ಕ್ಯಾಶ್. ಆನ್ಸರ್ ಈಸ್ ಅಕಾರ್ಡಿಂಗ್ ಟು ಸೆಕ್ಷನ್ 17(2)
of the Income Tax Act, the term perquisites is defined as any casual emoluments or benefit attached to an office or position in addition to salary or wages. ಓಕೆ, ಇದು ಸ್ಯಾಲ್ರಿ ಮತ್ತು ವೇಜಸ್ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ ಕೊಟ್ಟಿರ್ತಾರೆ ಎಂಪ್ಲಾಯರ್. ಇಟ್ ರೆಪ್ರೆಸೆಂಟ್ ಪರ್ಸನಲ್ ಬೆನಿಫಿಟ್ ಟು ಆನ್ ಎಂಪ್ಲಾಯಿ. ಪರ್ಕ್ವಿಸಿಟ್ಸ್ ಮೇ ಬಿ ಗಿವನ್ ಇನ್ ಕ್ಯಾಶ್ ಆರ್ ಇನ್ ಕೈಂಡ್. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಅ ಸ್ಪೆಸಿಫೈಡ್ ಅಸೆಸಿ? ಸ್ಪೆಸಿಫೈಡ್ ಅಸೆಸಿ ಅಂದರೆ ಒಂದು ಕಂಪ್ನಿ ಡೈರೆಕ್ಟರ್ ಇರ್ಬೋದು, ಇಲ್ಲ ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟ್ ಇರ್ಬೋದು. ಕಂಪ್ನಿಯಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಇಂಟ್ರೆಸ್ಟ್ ಅಂದರೆ ಒಂದು 20%ಗಿಂತ ಜಾಸ್ತಿ ವೋಟಿಂಗ್ ರೈಟ್ಸ್ ಇರ್ಬೋದು, ಆಮೇಲೆ 20%ಗಿಂತ ಜಾಸ್ತಿ ಪ್ರಾಫಿಟ್ ಶೇರಿಂಗ್ ಆದರೂ ಇರ್ಬೋದು. ದೆನ್ ಅನ್ ಎಂಪ್ಲಾಯಿ ಹೂಸ್ ನೆಟ್ ಮಾನಿಟರಿ ಇನ್ಕಮ್, ಸ್ಯಾಲ್ರಿ ಹೆಡ್ಡಲ್ಲಿ 50,000ಗಿಂತ ಜಾಸ್ತಿ ಇತ್ತಂದರೆ ಅವರಿಗೆ ನಾವು ಸ್ಪೆಸಿಫೈಡ್ ಅಸೆಸಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸ್ಟೇಟ್ ದ ಡಿಡಕ್ಷನ್ಸ್ ಅಲೌಡ್ ಅಂಡರ್ ಸೆಕ್ಷನ್ 16. 16ಅಲ್ಲಿ 3 ಡಿಡಕ್ಷನ್ಸ್ ಇದೆ. ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್, 50,000ವರೆಗೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸಿಗುತ್ತೆ. ದೆನ್ ಡಿಡಕ್ಷನ್ ಫಾರ್ ದ ಎಂಟರ್ಟೈನ್ಮೆಂಟ್ ಅಲೌನ್ಸಸ್, ದೆನ್ ಡಿಡಕ್ಷನ್ ಫಾರ್ ದಿ ಪ್ರೊಫೆಷನಲ್ ಟ್ಯಾಕ್ಸ್. ಇವು 3 ಡಿಡಕ್ಷನ್ ಅಂಡರ್ ಸೆಕ್ಷನ್ 16ಅಲ್ಲಿ ಸಿಗುತ್ತೆ. ದೆನ್ ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 ಎಕ್ಸಾಂಪಲ್ ಆಫ್ ಎಂಪ್ಲಾಯೀಸ್ ಆಬ್ಲಿಗೇಷನ್ಸ್ ಪೇಡ್ ಬೈ ದ ಎಂಪ್ಲಾಯರ್. ಎಂಪ್ಲಾಯೀಸ್ ಆಬ್ಲಿಗೇಷನ್ ಅಂದರೆ ಎಂಪ್ಲಾಯಿ ಕೊಡತಕ್ಕಂಥ ಒಂದು ಖರ್ಚನ್ನು ಎಂಪ್ಲಾಯರ್ ಕೊಟ್ಟಿರ್ತಾರೆ. ಅಂಥ ಎಕ್ಸಾಂಪಲ್ಸ್ ಅಂದರೆ ಹೋಟೆಲ್ ಬಿಲ್, ಕ್ಲಬ್ ಬಿಲ್ ಆಫ್ ದ ಎಂಪ್ಲಾಯಿ. ಎಂಪ್ಲಾಯಿ ಹೆಸರಲ್ಲಿ ಇರುತ್ತೆ ಬಿಲ್, ಬಟ್ ಎಂಪ್ಲಾಯರ್ ಪೇಮೆಂಟ್ ಮಾಡಿರ್ತಾರೆ. ದೆನ್ ಎಂಪ್ಲಾಯೀಸ್ ಚಿಲ್ಡ್ರನ್ ಎಜುಕೇಷನ್ ಫೀಸ್, ಇದು ಎಂಪ್ಲಾಯಿ ಕೊಡಬೇಕಾಗುತ್ತೆ ಬಟ್ ಪೇಡ್ ಬೈ ದ ಎಂಪ್ಲಾಯರ್. ದೆನ್ ಗ್ಯಾಸ್, ಎಲೆಕ್ಟ್ರಿಸಿಟಿ, ವಾಟರ್ ಕನೆಕ್ಷನ್, ಇವೆಲ್ಲ ಎಂಪ್ಲಾಯಿ ಹೆಸರಲ್ಲಿ ಇರ್ತವೆ ಬಿಲ್, ಬಟ್ ಇಟ್ ಈಸ್ ಪೇಡ್ ಬೈ ದ ಎಂಪ್ಲಾಯರ್. ಇವೆಲ್ಲ ಎಂಪ್ಲಾಯೀಸ್ ಆಬ್ಲಿಗೇಷನ್ ವಿಚ್ ಆರ್ ಪೇಡ್ ಬೈ ದ ಎಂಪ್ಲಾಯರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 perquisites taxable in case of specified assessee only. Only 2 perquisites taxable specified assessee. ಇಲ್ಲಿ ವ್ಯಾಲ್ಯೂ ಆಫ್ perquisites of a free domestic servant, gas, electricity and water, or value of perquisite of a free education. ಇವೆಲ್ಲ ಸ್ಪೆಸಿಫೈಡ್ ಅಸೆಸಿಗೆ ಒಂದೇ ನಾವು ಇದನ್ನು ಟ್ಯಾಕ್ಸೇಬಲ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಹೂ ಈಸ್ ಎಲಿಜಿಬಲ್ ಟು ಗೆಟ್ ದ ಡಿಡಕ್ಷನ್ ಅಂಡರ್ ಸೆಕ್ಷನ್ 16(2). ಇಲ್ಲಿ 16(2) ಅಂದಮೇಲೆ ರಿಲೇಟಿಂಗ್ ಟು ದ ಎಂಟರ್ಟೈನ್ಮೆಂಟ್ ಅಲೌನ್ಸಸ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಡಿಡಕ್ಷನ್? ಎಂಟರ್ಟೈನ್ಮೆಂಟ್ ಅಲೌನ್ಸ್ ಡಿಡಕ್ಷನ್ಸ್ ಓನ್ಲಿ ಗೌರ್ಮೆಂಟ್ ಎಂಪ್ಲಾಯಿಗಷ್ಟೇ ಸಿಗುತ್ತೆ, ಅದು ಮ್ಯಾಕ್ಸಿಮಮ್ 5,000 rupees. ಓಕೆ, ಓನ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಅಷ್ಟೇ ಇದು ಡಿಡಕ್ಷನ್ ಸಿಗುತ್ತೆ. ನೆಕ್ಸ್ಟ್ ಪ್ರಾವಿಡೆಂಟ್ ಫಂಡ್. ಅದು ಹಲವು ಸಾಲಿ ತುಂಬ ಸರ್ತಿ ಪ್ರಾವಿಡೆಂಟ್ ಫಂಡದ ಟ್ರೀಟ್ಮೆಂಟ್ ಕೇಳಿದ್ದಾರೆ ಎಕ್ಸಾಮಲ್ಲಿ. ಪ್ರಾವಿಡೆಂಟ್ ಫಂಡಲ್ಲಿ ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್, ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್, ಅನ್ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ ಮತ್ತು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, 4 ಪ್ರಾವಿಡೆಂಟ್ ಫಂಡ್ ಇದೆ. ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್ ಇದು ಓನ್ಲಿ ಗೌರ್ಮೆಂಟ್ PF ಆ್ಯಕ್ಟ್ ಅಂತ ಹೇಳ್ತೀವಿ ನಾವು, ಇದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಅಷ್ಟೇ ಅಪ್ಲಿಕೇಬಲ್ ಆಗುತ್ತೆ. ಇದು ನಾವು ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು ಅಂಡರ್ ಸೆಕ್ಷನ್ 80C. ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಏನಿರುತ್ತೆ ಡಿಡಕ್ಷನ್ ಸಿಗುತ್ತೆ, ಬಟ್ ಇಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇದ್ದರೆ ಇಲ್ಲಿ ಫುಲ್ಲಿ ಎಕ್ಸಮ್ಟೆಡ್. ಆಮೇಲೆ ಎಂಪ್ಲಾಯ್ಡ್ ಕಾಂಟ್ರಿಬ್ಯೂಷನ್ ಮೇಲೆ ಇಂಟ್ರೆಸ್ಟ್ ಏನಾದರೂ ಇದ್ದರೆ ಅದು ಎಕ್ಸಮ್ಟೆಡ್ ಇದೆ. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಆಲ್ಸೋ ಎಕ್ಸಮ್ಟೆಡ್. ಲಮ್ಸಮ್ ಅಮೌಂಟ್ ಅದು ಪೀರಿಯಡ್ ಆದಮೇಲೆ ಏನು ರಿಫಂಡ್ ಬರುತ್ತಲ್ಲ, ಲಮ್ಸಮ್ ಅಮೌಂಟ್ ಏನು ರಿಸೀವ್ ಮಾಡ್ತೀರಿ ಅದನ್ನು ಕೂಡ ಫುಲ್ಲಿ ಎಕ್ಸಮ್ಟೆಡ್. ಓನ್ಲಿ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಅಷ್ಟೇ ಇಲ್ಲಿ ಡಿಡಕ್ಷನ್ಸ್ ಕ್ಲೇಮ್ ಮಾಡ್ಕೋಬೋದು, ಮಿಕ್ಕಿದೆಲ್ಲ ನಮಗೆ ಫುಲ್ಲಿ ಎಕ್ಸಮ್ಟೆಡ್ ಇದೆ, ಯಾವುದು ಟ್ಯಾಕ್ಸಬಲ್ ಇಲ್ಲ ಇನ್ ಕೇಸ್ ಆಫ್ ಸ್ಟ್ಯಾಚ್ಯುಟರಿ ಪ್ರಾವಿಡೆಂಟ್ ಫಂಡ್. ದೆನ್ ರಿಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡಿಗೆ ಇದು ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಪ್ಲಿಕೇಬಲ್ ಆಗುತ್ತೆ, ಬಟ್ ಇಲ್ಲಿ PF ಆ್ಯಕ್ಟ್ 1952 ಅಪ್ಲೈ ಆಗುತ್ತೆ. ಈ ಕೇಸಲ್ಲಿ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಡಿಡಕ್ಷನ್ ಸಿಗುತ್ತೆ, ಬಟ್ ಇಲ್ಲಿ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಅಪ್ ಟು 12% ಆಫ್ ಸ್ಯಾಲ್ರಿ ಅಷ್ಟೇ ಎಕ್ಸಮ್ಟ್ ಇದೆ. ಇದಕ್ಕಿಂತ ಜಾಸ್ತಿ ಇತ್ತಂದರೆ ಇದು ಟ್ಯಾಕ್ಸಬಲ್ ಆಗುತ್ತೆ, ಇದನ್ನು ಸ್ಯಾಲ್ರಿ ಅಂಥೇಳಿ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಅದೇ ರೀತಿ ಇಂಟ್ರೆಸ್ಟ್ 9.5%ಗಿಂತ ಜಾಸ್ತಿ ಏನಾದರೂ ಇಂಟ್ರೆಸ್ಟ್ ಹಾಕಿದ್ರೆ ಅಂದರೆ ಈ ಕಾಂಟ್ರಿಬ್ಯೂಷನ್ ಎಂಪ್ಲಾಯರ್ದಿರಲಿ ಎಂಪ್ಲಾಯಿದಿರಲಿ
9.5%ವರೆಗೂ ಎಕ್ಸಮ್ಟ್ ಇದೆ, ಅದಕ್ಕಿಂತ ಜಾಸ್ತಿ ಇತ್ತಂದರೆ ಇದು ಟ್ಯಾಕ್ಸೇಬಲ್ ಆಗುತ್ತೆ ಆ್ಯಸ್ ಅ ಸ್ಯಾಲ್ರಿ ಅಂಥೇಳಿ. ಸೊ ಆಮೇಲೆ ಲಂಸಮ್ ಅಮೌಂಟ್ ರಿಸೀವ್ ಮಾಡಿದಾಗ ಇದು ಕೂಡ ಎಕ್ಸಮ್ಟ್ ಇದೆ, ಬಟ್ ಅಲ್ಲಿ ಸಮ್ ಕಂಡೀಷನ್ಸ್ ಇದ್ದಾವೆ. ಮಿನಿಮಮ್ 5 ಇಯರ್ಸ್ ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು ಅಲ್ಲಿ. ಸೊ ಆವಾಗಲಷ್ಟೇ ಅದನ್ನು ಎಕ್ಸಮ್ಷನ್ ಸಿಗುತ್ತೆ. ನೆಕ್ಸ್ಟ್ ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡಲ್ಲಿ ಇದು ನಾನ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಪ್ಲಿಕೇಬಲ್ ಆಗುತ್ತೆ, ಬಟ್ ಇಲ್ಲಿ PF ಆ್ಯಕ್ಟ್ ಅಪ್ಲಿಕೇಬಲ್ ಆಗೋದಿಲ್ಲ. ಇಲ್ಲಿ PF ಆ್ಯಕ್ಟ್ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಇಲ್ಲಿ ಎಂಪ್ಲಾಯಿದ್ ಕಾಂಟ್ರಿಬ್ಯೂಷನ್ ಇಲ್ಲಿ ಡಿಡಕ್ಷನ್ ಸಿಗೋದಿಲ್ಲ ನಮಗೆ, ನಾಟ್ ಅಲೌಡ್ ಆಸ್ ಡಿಡಕ್ಷನ್. ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಇಸ್ ಎಕ್ಸಮ್ಟೆಡ್. ಆಮೇಲೆ ಇಂಟ್ರೆಸ್ಟ್ ಏನಿದೆ ಅಲ್ಲ, ಸ್ವಂತ ಎಂಪ್ಲಾಯಿದ್ ಕಾಂಟ್ರಿಬ್ಯೂಷನ್ ಮೇಲೆ ಇಂಟ್ರೆಸ್ಟ್ ಇತ್ತಂದರೆ ಅದನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಜೊತೆಗೆ ಎಂಪ್ಲಾಯರ್ದು ಕಾಂಟ್ರಿಬ್ಯೂಷನ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಅದು ಎಕ್ಸಮ್ಟೆಡ್ ಇದೆ. ದೆನ್ ಲಂಸಮ್ ಅಮೌಂಟ್ ರಿಸೀವ್ ಮಾಡಿದಾಗ ಸೊ ಇಲ್ಲಿ ಎಂಪ್ಲಾಯಿದ್ ಪೋರ್ಷನ್ ಏನಿದೆಯಲ್ಲ ಅಷ್ಟೇ ಎಕ್ಸಮ್ಟ್ ಇದೆ, ಬಟ್ ಎಂಪ್ಲಾಯರ್ದು ಪೋರ್ಷನ್ ಏನಿದೆಯಲ್ಲ ಅದು ಟ್ಯಾಕ್ಸೇಬಲ್ ಆಗುತ್ತೆ. ಇಲ್ಲಿ ಯಾಕೆ ಎಕ್ಸಮ್ಷನ್ ಸಿಗುತ್ತಂದರೆ ಇಲ್ಲಿ ಡಿಡಕ್ಷನ್ಸ್ ಸಿಕ್ಕಿದ್ದಿಲ್ಲ, ಸೊ ಅದಕ್ಕಿದು ಟ್ಯಾಕ್ಸೇಬಲ್ ಎಕ್ಸಮ್ಷನ್ ಆಗುತ್ತೆ. ಇಲ್ಲಿ ಎಂಪ್ಲಾಯರ್ದು ಕಾಂಟ್ರಿಬ್ಯೂಷನ್ ಇಲ್ಲಿ ಆಲ್ರೆಡಿ ಎಕ್ಸಮ್ಟೆಡ್ ಇದೆ, ಅದಕ್ಕೆ ಇಲ್ಲಿ ಲಂಸಮ್ ಅಮೌಂಟ್ ವಿಡ್ರಾ ಮಾಡಿದಾಗ ಅಲ್ಲಿ ಟ್ಯಾಕ್ಸೇಬಲ್ ಆಗುತ್ತೆ. ಸೊ ಇಲ್ಲಿ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ನೆಕ್ಸ್ಟ್ ಪ್ರಾವಿಡೆಂಟ್ ಫಂಡ್. ಸೊ ಇಲ್ಲಿ ಗೌರ್ಮೆಂಟ್, ನಾನ್ ಗೌರ್ಮೆಂಟ್, ಸ್ಯಾಲ್ರಿ ಪರ್ಸನ್, ನಾನ್ ಸ್ಯಾಲ್ರಿ ಪರ್ಸನ್, ಬಿಸ್ನೆಸ್ ಪರ್ಸನ್ಸ್ ಯಾರಾದರೂ ಇದನ್ನು ನಾವು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಓಪನ್ ಮಾಡ್ಬೋದು ಅಕೌಂಟ್. ಸೊ ಇಲ್ಲಿ 80Cದಲ್ಲಿ ಡಿಡಕ್ಷನ್ ಸಿಗುತ್ತೆ. ಸೊ ಇಲ್ಲಿ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಏನೂ ಇರೋದಿಲ್ಲ. ಸೊ ಆಮೇಲೆ ಇಂಟ್ರೆಸ್ಟ್ ಕೂಡ ಇಲ್ಲಿ ಎಕ್ಸಮ್ಷನ್ ಇದೆ. ಇಂಟ್ರೆಸ್ಟ್ ಏನಲ್ಲಿ ಎಂಪ್ಲಾಯಿದ್ ಕಾಂಟ್ರಿಬ್ಯೂಷನ್ ಒಂದೇ ಇರುತ್ತೆ, ಸೊ ಅದು ಎಕ್ಸಮ್ಷನ್ ಇದೆ, ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಲಂಸಮ್ ಅಮೌಂಟ್ ಏನು ವಿಡ್ರಾ ಮಾಡ್ತೀವಿ ಅದು ಕೂಡ ಇಲ್ಲಿ ಎಕ್ಸಮ್ಟೆಡ್ ಇದೆ. ಸೊ ನೆಕ್ಸ್ಟ್ ಕ್ವಶನ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಿಂದ ವಾಟ್ ಈಸ್ ಆ್ಯನ್ಯುವಲ್ ವ್ಯಾಲ್ಯೂ? ಸೊ ಆ್ಯನ್ಯುವಲ್ ವ್ಯಾಲ್ಯೂ ಅಂದರೆ ಆ ಪ್ರಾಪರ್ಟಿದು ಏನು ವ್ಯಾಲ್ಯೂ ಫೈಂಡ್ ಔಟ್ ಮಾಡಿರ್ತೀರಿ ಅಂದರೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ, ಅದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಡಿಡಕ್ಟ್ ಮಾಡಿದಾಗ ಏನು ಬರುತ್ತೆ ಅದನ್ನು ನಾವು ಆ್ಯನ್ಯುವಲ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಇದನ್ನು ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಕೂಡ ಹೇಳ್ತೀವಿ ಅಥವಾ ಆ್ಯನ್ಯುವಲ್ ವ್ಯಾಲ್ಯೂ ಕೂಡ ಅಂತ ಹೇಳ್ತಾರೆ. ಸೊ ಆ್ಯನ್ಯುವಲ್ ವ್ಯಾಲ್ಯೂ ಮೀನ್ಸ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಮೈನಸ್ ಮುನ್ಸಿಪಲ್ ಟ್ಯಾಕ್ಸ್. ಸೊ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂದಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡಿದ ಮೇಲೆ ವಿಲ್ ಗೆಟ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಕ್ವಶನ್, ಹೌ ಡು ಯು ಟ್ರೀಟ್ ಅನ್ರಿಯಲೈಸ್ಡ್ ರೆಂಟ್? ವಾಟ್ ಈಸ್ ದ ಟ್ರೀಟ್ಮೆಂಟ್? ಸೊ ಅನ್ರಿಯಲೈಸ್ಡ್ ರೆಂಟ್ ಹೇಗೆ ಟ್ರೀಟ್ಮೆಂಟ್ ಮಾಡ್ತೀರಾ? ಸೊ ಯಾವುದೇ ರೆಂಟ್ ಅದನ್ನು ರಿಕವರ್ ಆಗಲಿಲ್ಲ ಅಂದರೆ ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ತೀವಿ. ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಾಗ ಆ್ಯಕ್ಚುಯಲ್ ರೆಂಟಲ್ಲಿ ನಾವು ಅದನ್ನು ಡಿಡಕ್ಷನ್ ಮಾಡ್ತೀವಿ, ಅದನ್ನು ನಾವು ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ಇಲ್ಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡುವಾಗ ಆ್ಯಕ್ಚುಯಲ್ ರೆಂಟ್ ಏನಿರುತ್ತಲ್ಲ ಅಲ್ಲಿ ನಾವು ಅದನ್ನು ಇನ್ಕ್ಲೂಡ್ ಮಾಡೋದಿಲ್ಲ. ಸೊ ಇದನ್ನು ಆ್ಯಕ್ಚುಯಲ್ ರೆಂಟಲ್ಲಿ ಡಿಡಕ್ಷನ್ ಮಾಡ್ತೀವಿ. ಯಾವಾಗ ಡಿಡಕ್ಷನ್ ಮಾಡ್ತೀವಿ ಅಂದರೆ ಅಲ್ಲಿ ಸರ್ಟನ್ ಕಂಡೀಷನ್ಸ್ ಇದ್ದಾವೆ, ಅದು ಸ್ಯಾಟಿಸ್ಫೈ ಆದರೆ ಮಾತ್ರ ಅದನ್ನು ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ದ ಡಿಡಕ್ಷನ್ಸ್ ಅಲೌಡ್ ಅಂಡರ್ ಸೆಕ್ಷನ್ 24? ಸೆಕ್ಷನ್ 24ಅಲ್ಲಿ 2 ಡಿಡಕ್ಷನ್ ಇದೆ, ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್, ಇನ್ನೊಂದು ಇಂಟ್ರೆಸ್ಟ್ ಆನ್ ಲೋನ್. ಓಕೆ, ಇಂಟ್ರೆಸ್ಟ್ ಆನ್ ಲೋನ್ ಎದ್ರ ಸಲುವಾಗಿ ತೊಗೊಂಡಿರ್ತೀವಿ? ಫಾರ್ ಪರ್ಚೇಸ್, ಕನ್ಸ್ಟ್ರಕ್ಷನ್, ರಿಪೇರ್ಸ್ ಆಫ್ ದ ಹೌಸ್ ಪ್ರಾಪರ್ಟಿ. ಸೊ ಇಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಸಿಗುತ್ತೆ? 30% ಆಫ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಕ್ವಶನ್, ಹೌ ಡು ಯು ಟ್ರೀಟ್ ಮೋರ್ ದ್ಯಾನ್ 2 ಹೌಸಸ್ ಯೂಸ್ಡ್ ಫಾರ್ ಸೆಲ್ಫ್ ಆಕ್ಯುಪೇಷನ್? ಈಗ 2ಕ್ಕಿಂತ ಜಾಸ್ತಿ ಪ್ರಾಪರ್ಟಿ ಸೆಲ್ಫ್ ಯೂಸ್ ಮಾಡಿದ್ವಿ ಅಂದರೆ ಸೊ ಅಟ್ ದ ಆಪ್ಷನ್ ಆಫ್ ಅಸೆಸ್ಸಿಗೆ ಯಾವ್ದು ಬೆನಿಫಿಟ್ ಇದೆ ಅವು 2 ಪ್ರಾಪರ್ಟಿನ SOP ಅಂತ ಟ್ರೀಟ್ ಮಾಡಿ ಮಿಕ್ಕಿದ ಹೌಸ್ ಪ್ರಾಪರ್ಟಿ ಡೀಮ್ಡ್ ಲೆಟ್ಔಟ್ ಅಂತ ಹೇಳಿ ಮಾಡ್ತೀವಿ. ಸೊ ಅದ್ರ ಮೇಲೆ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ವೆನ್ ದ ಓನರ್ ಆಫ್ ದ ಹೌಸ್ ಪ್ರಾಪರ್ಟಿ ಅಕ್ಯುಪೈಸ್ ಮೋರ್ ದ್ಯಾನ್ 2 houses for his residential purpose, the annual value of any 2 houses, okay, any 2 houses chosen by the assessee, ಸೊ ಅವ್ರಿಗೆ ಯಾವ್ದು ಬೆನಿಫಿಟ್ ಇರುತ್ತೆ ಅದನ್ನು ಚೂಸ್ ಮಾಡ್ಬೋದು, ವಿಲ್ ಬಿ ಟ್ರೀಟೆಡ್ ಆಸ್ ಅ ನೀಲ್ and remaining self-occupied houses will be treated as a deemed to be let out. Okay, and accordingly income from such property will be calculated.
2 ಹೌಸ್ ಬಿಟ್ಟು ಮಿಕ್ಕಿದ್ದನ್ನು ಲೆಟ್ ಔಟ್ ಅಂತ ಹೇಳಿ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, ಹೌ ಡು ಯು ಟ್ರೀಟ್ ದ ಹೌಸ್ ಪ್ರಾಪರ್ಟಿ ಯೂಸ್ಡ್ ಫಾರ್ ಓನ್ ಬಿಸ್ನೆಸ್ ಆರ್ ಪ್ರೊಫೆಷನ್? ಸೊ ಓನ್ ಬಿಸ್ನೆಸ್ಸಿಗೆ ಪ್ರಾಪರ್ಟಿ ಯೂಸ್ ಮಾಡಿದ್ವಿ ಅಂದರೆ ಅದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ಡಲ್ಲಿ ಬರೋದಿಲ್ಲ, ಅದು PGBP ಹೆಡ್ಡಲ್ಲಿ ಹೋಗುತ್ತೆ. ಓಕೆ, ಆನ್ಸರ್ ಈಸ್ ಇಫ್ ದ ಹೌಸ್ ಪ್ರಾಪರ್ಟಿ ಈಸ್ ಯೂಸ್ಡ್ ಬೈ ಆನ್ ಅಸೆಸಿ ಫಾರ್ ದ ಪರ್ಪಸ್ ಆಫ್ ಹಿಸ್ ಓನ್ ಬಿಸ್ನೆಸ್, the annual value of such property will be treated as nil, provided that the profit and gains of such business or profession should be chargeable to tax under the head profit or gains from business or profession. ಸೊ PGBP ಹೆಡ್ಡಲ್ಲಿ ಪ್ರಾಫಿಟ್ ಅಂತ ತೊಗೊಂಡಾಗ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಆನ್ಯುವಲ್ ವ್ಯಾಲ್ಯೂ ಅದನ್ನು ನೀಲ್ ಅಂತ ತೊಗೋತೀವಿ. ನೆಕ್ಸ್ಟ್ ಕ್ವಶನ್, ಹೌ ಡು ಯು ಟ್ರೀಟ್ ಅನ್ರಿಯಲೈಸ್ಡ್ ರೆಂಟ್ ರಿಯಲೈಸ್ಡ್? ಸೊ ಇಲ್ಲಿ ಅನ್ರಿಯಲೈಸ್ಡ್ ರೆಂಟ್, ಯಾವ ರೆಂಟ್ ರಿಕವರ್ ಆಗೋದಿಲ್ಲ ಅದಕ್ಕೆ ಅನ್ರಿಯಲೈಸ್ಡ್ ರೆಂಟ್ ಅಂತ ಹೇಳ್ತೀವಿ. ಯಾವ್ದು ರಿಕವರ್ ಆಗಲಾರ್ದ ರೆಂಟ್ ಮುಂದೇನಾದರೂ ರಿಕವರ್ ಆಯ್ತಂದರೆ ಅದನ್ನು ಯಾವ ವರ್ಷ ನಾವು ರಿಸೀವ್ ಮಾಡಿರ್ತೀವಿ ಆ ವರ್ಷ ಇನ್ಕಮ್ ಅಂತ ಟ್ರೀಟ್ ಮಾಡಿ, ಸೊ ಅಲ್ಲಿ 30% ಡಿಡಕ್ಷನ್ ಸಿಗುತ್ತೆ. 30% ಡಿಡಕ್ಷನ್ ಮಾಡಿ ಮಿಕ್ಕಿದ್ದನ್ನು ಟ್ಯಾಕ್ಸೇಬಲ್ ಅಂತ ಹೇಳ್ತೀವಿ. ದ ಆನ್ಸರ್ ಈಸ್ ವೆನ್ ಎನಿ ಅಮೌಂಟ್ ಆಫ್ ಅನ್ರಿಯಲೈಸ್ಡ್ ರೆಂಟ್ which was allowed as a deductions in the assessment of such earlier years is realized from the tenant subsequently by the assessee in any previous year, the amount so realized is treated as a income of the year and is taxable as a income from house property by making a deduction at 30%. So 30% ಡಿಡಕ್ಟ್ ಮಾಡಿ ಮಿಕ್ಕಿದ್ದನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿ ಟ್ಯಾಕ್ಸೇಬಲ್ ಮಾಡ್ತೀವಿ. ಇವನ್ ಓನರ್ ಅದನ್ನು ಪ್ರಾಪರ್ಟಿ ಸೇಲ್ ಮಾಡಿದ ಮೇಲೂ ಇಫ್ ಹಿ ಈಸ್ ನಾಟ್ ಓನರ್ ಆಫ್ ದ ಪ್ರಾಪರ್ಟಿ ದೆನ್ ಆಲ್ಸೋ ಇಟ್ ಈಸ್ ಟ್ರೀಟೆಡ್ ಆಸ್ ಅ ಇನ್ಕಮ್. ನೆಕ್ಸ್ಟ್ ಕ್ವಶನ್, ಸ್ಟೇಟ್ ದ ಟ್ರೀಟ್ಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಲೋನ್ ಅಂಡರ್ ಸೆಕ್ಷನ್ 24B. ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನಲ್ಲಿ 2 ಟೈಪ್ ಇದೆ. ಒಂದು ಪ್ರೀವಿಯಸ್ ಇಯರಲ್ಲಿ ಇಂಟ್ರೆಸ್ಟ್ ಬಂದಿರುತ್ತೆ, ಆಮೇಲೆ ಪ್ರಿಯರ್ ಟು ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್. ಈಗ ಪ್ರೀವಿಯಸ್ ಇಯರ್ ಇಂಟ್ರೆಸ್ಟ್ ಅಂದರೆ ಅದು 100% ಡಿಡಕ್ಟೇಬಲ್, ನೆಟ್ ಆನ್ಯುವಲ್ ವ್ಯಾಲ್ಯೂದಲ್ಲಿ 100% ಡಿಡಕ್ಷನ್ ಸಿಗುತ್ತೆ. ಬಟ್ ಪ್ರಿಯರ್ ಟು ಪ್ರೀವಿಯಸ್ ಇಯರ್ ಹಳೇದೇನ ಪ್ರೀ ಕಂಪ್ಲೀಷನ್ ಪೀರಿಯಡ್ ಇಂಟ್ರೆಸ್ಟ್ ಅಂತಲೂ ಅಂತ ಹೇಳ್ತೀವಿ, ಅದಿದ್ದರೆ 1/5 ಅಷ್ಟೇ ಅದನ್ನು ನಾವು ನೆಟ್ ಆನ್ಯುವಲ್ ವ್ಯಾಲ್ಯೂದಲ್ಲಿ ಡಿಡಕ್ಟ್ ಮಾಡ್ತೀವಿ. ಸೊ ಅದನ್ನು ಪ್ರೀ ಕಂಪ್ಲೀಷನ್ ಪೀರಿಯಡ್ ಇಂಟ್ರೆಸ್ಟನ್ನು 5 ವರ್ಷದವರೆಗೂ ನಾವು ಅದನ್ನು ಡಿಡಕ್ಷನ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್, ಗಿವ್ 2 ಎಕ್ಸಾಂಪಲ್ ಆಫ್ ಪ್ರೊಫೆಷನಲ್ ಇನ್ಕಮ್ ಆಫ್ ಅ ಮೆಡಿಕಲ್ ಪ್ರಾಕ್ಟೀಷನರ್. ಸೊ ಮೆಡಿಕಲ್ ಪ್ರಾಕ್ಟೀಷನರ್ದು ಇನ್ಕಮ್ ಒಂದು ಕನ್ಸಲ್ಟೇಷನ್ ಫೀಸ್, ಸೇಲ್ ಆಫ್ ಮೆಡಿಸಿನ್ಸ್ ಇರ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಬಿಸ್ನೆಸ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 13? ಸೊ ಬಿಸ್ನೆಸ್ ಅಂದರೆ ಇಟ್ ಇನ್ಕ್ಲೂಡ್ಸ್ ಎನಿ ಟ್ರೇಡ್, ಕಾಮರ್ಸ್ ಆರ್ ಮ್ಯಾನುಫ್ಯಾಕ್ಚರ್ ಆರ್ ಎನಿ ಅಡ್ವೆಂಚರ್ ಆರ್ ಕನ್ಸರ್ನ್ in the nature of trade, commerce or manufacture. Neither repetition nor continuity of similar transaction is necessary to constitute the business. So business ಬೇಕಂದರೆ ಸೇಮ್ ಟ್ರಾನ್ಸಾಕ್ಷನ್ಸ್ ರಿಪೀಟ್ ಆಗಬೇಕಂತೇನಿಲ್ಲ. ಓಕೆ, ಇಟ್ಸ್ ಅ ಬಿಸ್ನೆಸ್ ಅಂತ ಹೇಳಿ ಡಿಫೈನ್ ಮಾಡಿದ್ದಾರೆ. ಸೊ ನೆಕ್ಸ್ಟ್, ವಾಟ್ ಈಸ್ ಪ್ರೊಫೆಷನ್ ಅಂಡರ್ ಸೆಕ್ಷನ್ 2 ಸಬ್ಸೆಕ್ಷನ್ 36? Profession means the activities of earning livelihood which requires intellectual skill ಆರ್ ಮ್ಯಾನ್ಯುವಲ್ ಸ್ಕಿಲ್. ಸೊ ಅಲ್ಲೇನು ಮಟೀರಿಯಲ್ ಬೇಕಾಗಿರಂಗಿಲ್ಲ, ಸೊ ಇಲ್ಲಿ ಸ್ಕಿಲ್ ಬೇಕಾಗಿರುತ್ತೆ. ದ ವರ್ಕ್ ಆಫ್ ಡಾಕ್ಟರ್, ಲಾಯರ್, ಇಂಜಿನಿಯರ್ ಎಕ್ಸೆಟ್ರಾ ಈಸ್ ಇನ್ ದ ನೇಚರ್ ಆಫ್ ಪ್ರೊಫೆಷನ್. ನೆಕ್ಸ್ಟ್ ಕ್ವಶನ್, ಹೌ ಡು ಯು ಟ್ರೀಟ್ ಬ್ಯಾಡ್ ಡೆಟ್ಸ್ ರಿಕವರ್ಡ್? ಬ್ಯಾಡ್ ಡೆಟ್ಸ್ ಏನಾದರೂ ರಿಕವರ್ಡ್ ಮಾಡಿದ್ದೆ ಅಂದರೆ, ಬಟ್ ಇಲ್ಲಿ ಬಿಫೋರಲ್ಲಿ ಡಿಡಕ್ಷನ್ಸ್ ಕ್ಲೇಮ್ ಮಾಡಿದ್ರಂದರೆ ಅರ್ಲಿಯರ್ ಸೊ ಅದನ್ನು ಇನ್ಕಮ್ ಅಂತ ಹೇಳಿ ಟ್ರೀಟ್ ಮಾಡ್ತೀವಿ. ಸೊ ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ರೆಡಿಟ್ ಸೈಡ್ ತೊಗೊಂಡಿರ್ತಾರೆ. ಸಪೋಸ್ ಅರ್ಲಿಯರ್ ಅದನ್ನು ಡಿಡಕ್ಷನ್ಸ್ ಮಾಡಿದ್ದಿಲ್ಲ ಅಂದರೆ ಅದನ್ನು ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಇಲ್ಲಿ ಆನ್ಸರ್ ಈಸ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಅಲೌಡ್ ಆಸ್ ಅ ಡಿಡಕ್ಷನ್ ಈಸ್ ಟ್ರೀಟೆಡ್ ಆಸ್ ಅ ಬಿಸ್ನೆಸ್ ಇನ್ಕಮ್. ಸೊ ಹೆನ್ಸ್ ಇಟ್ ಈಸ್ ಶೋನ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇಲ್ಲಿ ಅಲೌಡ್ ಆಸ್ ಅ ಡಿಡಕ್ಷನ್ಸ್ ಇದ್ದಾಗ ಇಲ್ಲಿ ನಾವು ಇನ್ಕಮ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಕ್ರೆಡಿಟ್ ಸೈಡ್ ಆಫ್ ದ P&L ಅಕೌಂಟಿಗೆ ಹಾಕಿರ್ತೀವಿ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಪ್ರೀವಿಯಸ್ಲಿ ಇಸ್ ಡಿಸ್ಅಲೌಡ್ ಆಸ್ ಅ ಡಿಡಕ್ಷನ್ಸ್. ಸೊ ಮುಂಚಿದ ಡಿಡಕ್ಷನ್ ಸಿಗಲಿಲ್ಲ ಅಂದರೆ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್ ಆ್ಯಂಡ್ ಇಟ್ ಈಸ್ ನಾಟ್ ಶೋನ್ ಆನ್ ದ ಕ್ರೆಡಿಟ್ ಸೈಡ್ ಆಫ್ ದ P&L ಅಕೌಂಟ್. ಮೊದಲು ಡಿಡಕ್ಷನ್ ಆಗಿದ್ದರೆ ಅದು ಟ್ಯಾಕ್ಸಬಲ್ ಆಗುತ್ತೆ,
ಮೊದಲು ಡಿಡಕ್ಷನ್ ಸಿಕ್ಕಿದ್ದಿಲ್ಲ ಅಂದರೆ ಅದು ಟ್ಯಾಕ್ಸಬಲ್ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಡೆಪ್ರಿಸಿಯೇಷನ್? ಸ್ಟೇಟ್ ಎನಿ 2 ಮೆಥಡ್ಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಡೆಪ್ರಿಸಿಯೇಷನ್. ಸೊ ಇಲ್ಲಿ ಅಸೆಟದ್ದು ವ್ಯಾಲ್ಯೂ ಏನು ಡಿಕ್ರೀಸ್ ಆಗುತ್ತಲ್ಲ ಓವರ್ ಅ ಪೀರಿಯಡ್ ಆಫ್ ಟೈಮ್, ಅದನ್ನು ಡೆಪ್ರಿಸಿಯೇಷನ್ ಅಂತ ಹೇಳ್ತೀವಿ. ದ ಮಾನಿಟರಿ ವ್ಯಾಲ್ಯೂ ಆಫ್ ದ ಅಸೆಟ್ ಡಿಕ್ರೀಸಸ್ ಓವರ್ ಟೈಮ್ ಡ್ಯೂ ಟು ಯೂಸ್, ವೇರ್ ಆ್ಯಂಡ್ ಟೇರ್ ಆರ್ ಆಬ್ಸೊಲ್ಯೂಷನ್. ದಿಸ್ ಡಿಕ್ರೀಸ್ ಈಸ್ ಮೆಜರ್ಡ್ ಆಸ್ ಅ ಡೆಪ್ರಿಸಿಯೇಷನ್. ಸೊ ಮೆಥಡ್ಸಲ್ಲಿ 3 ಮೆಥಡ್ ಇಲ್ಲಿ ಹಾಕಿದ್ದೀನಿ, ಯಾವುದಾದ್ರೂ ನೀವು 2 ಬರಿಬೋದು. ಸ್ಟ್ರೇಟ್ ಲೈನ್ ಮೆಥಡ್, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್, and sinking fund method. Next question, what is a block of asset? Block of asset is nothing but it's a group of asset having a similar asset and having a same rate of depreciation. So ಇಲ್ಲಿ income tax has prescribed different rates for charging depreciation for different blocks of the asset such as building, intangible assets, etc. Next question, what is terminal or balancing depreciation? ಸೊ ಇಲ್ಲಿ ಸೇಲ್ ವ್ಯಾಲ್ಯೂ, ಸೊ WDVಕ್ಕಿಂತ ಸೇಲ್ ವ್ಯಾಲ್ಯೂ ಕಡಿಮೆ ಇದ್ದರೆ ಅದನ್ನು ನಾವು ಟರ್ಮಿನಲ್ ಡೆಪ್ರಿಸಿಯೇಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ವೇರ್ ಆನ್ ಅಸೆಟ್ ಆನ್ ವಿಚ್ ಡೆಪ್ರಿಸಿಯೇಷನ್ ಹ್ಯಾಸ್ ಬಿನ್ ಕ್ಲೇಮ್ಡ್ ವಿಚ್ ಈಸ್ ಸೋಲ್ಡ್, ಡಿಸ್ಟ್ರಾಯ್ಡ್ ಆರ್ ಡಿಸ್ಕಾರ್ಡೆಡ್ ಇಫ್ ದ ಸೇಲ್ ಕನ್ಸಿಡರೇಷನ್ ಈಸ್ ಲೆಸ್ ದ್ಯಾನ್ WDV. ಸೊ ಇಟ್ಸ್ ಅ ಸೇಲ್ ಕನ್ಸಿಡರೇಷನ್ ಈಸ್ ಲೆಸ್ ದ್ಯಾನ್ ಆ್ಯಕ್ಚುಯಲ್ ಕಾಸ್ಟ್ಲೆಸ್ ಡೆಪ್ರಿಸಿಯೇಷನ್ ಈಸ್ ಅಲೌಡ್ ಆಸ್ ಅ terminal depreciation. Next question, state the conditions for charging the depreciation. So the conditions, assessee must be the owner of the asset must be used by the owner, and the usage of the asset during the previous year. So ಈ 3 ಕಂಡೀಷನ್ಸ್ ಇದ್ದರೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ಬೋದು.